ಕೇಳ್ರಪ್ಪು ಕೇಳಿ ನ್ಯೂಸ್ 18 ಕನ್ನಡ ಈಗ ದಾವಣಗೆರೆ ಜಿಲ್ಲೆಯ ಹರಿಹರ ಕ್ಷೇತ್ರದಲ್ಲಿದೆ. ದಾವಣಗೆರೆ ಜಿಲ್ಲೆಯ ಹರಿಹರ ಕ್ಷೇತ್ರದ ಜನತೆ ಈಗ ಲೋಕಸಭಾ ಚುನಾವಣೆ ಬಗ್ಗೆ ದಾವಣಗೆರೆ ಹರಿಹರ ಕ್ಷೇತ್ರದ ಜನತೆ ಏನು ಹೇಳ್ತಾರೆ ಅಂತ ಹೇಳಿ ನಾವು ಕೇಳಕ್ಕೆ ಬಂದಿದ್ದೀವಿ. ಈಗ ಇಲ್ಲಿ ತುಂಬ ಜನ ನೆರೆದಿದ್ದಾರೆ. ಅವರೆಲ್ಲ ಈಗ ಇರೋ ಸಂಸದರ ಬಗ್ಗೆ ಮತ್ತು ಮುಂದೆ ಯಾವ ಸಂಸದರು ಇರಬೇಕು ಅವರೆಲ್ಲ ಏನು ಮಾಡಬೇಕು ಅನ್ನೋದನ್ನ ಈಗ ಅವರಿಂದನೇ ನಾವು ಕೇಳ್ಕೊಳ್ಳೋಣ. ಬನ್ನಿ ಅವ್ರು ಯಾವ ರೀತಿ ಪ್ರತಿಕ್ರಿಯೆ ಅಂತ ಹೇಳಿ ನಾವೇ ಕೇಳೋಣ. ಮಾತಾಡ್ಬೋದಲ್ಲ. 2019 ಸಾಲಿನ ಏನು ಈ ಲೋಕಸಭಾ ಚುನಾವಣೆಗೆ ಈಗಾಗಲೇ ಮುಹೂರ್ತ ಫಿಕ್ಸ್ ಆಗಿದೆ. ಈ ಒಂದು ಸ್ಥಳೀಯ ವಿಚಾರಕ್ಕೆ ಬರೋದಾದ್ರೆ ಸ್ಥಳೀಯ ಜನತೆಗೆ ಒಂದು ವಿಶ್ವಾಸಕ್ಕೆ ತಗೊಳ್ತಕ್ಕಂಥ ವ್ಯಕ್ತಿಯನ್ನ ನಾವೆಲ್ಲರೂ ಈ ಸಂದರ್ಭದಲ್ಲಿ ಆರಿಸಬೇಕು. ಆ ವ್ಯಕ್ತಿ ಈ ಒಂದು ಏನು ಲೋಕಸಭಾ ಕ್ಷೇತ್ರ ಇರುತ್ತೆ ಆ ಲೋಕಸಭಾ ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿಗೆ ಆ ವ್ಯಕ್ತಿ ಶ್ರಮಿಸಬೇಕು. ನಮ್ಮ ಒಂದು ಲೋಕಸಭಾ ಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನವನ್ನು ತಂದು ನಮ್ಮ ಒಂದು ಈ ಲೋಕಸಭಾ ಕ್ಷೇತ್ರವನ್ನ ಮಾದರಿ ಲೋಕಸಭಾ ಕ್ಷೇತ್ರವನ್ನಾಗಿ ಮಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ನಿಮ್ಗೆಲ್ಲರಿಗೂ ಒಂದು ಪ್ರಾರ್ಥನೆಯನ್ನ ಮಾಡ್ಕೊಳ್ತಾ ಇದ್ದೇನೆ. ಆ ವ್ಯಕ್ತಿಯನ್ನ ಕೇವಲ ಸ್ಥಳೀಯ ಅಂಶಗಳನ್ನ ಮನದಟ್ಟುಕೊಳ್ಳದೆ ಆ ಒಂದು ರಾಷ್ಟ್ರೀಯ ವಿಚಾರಗಳಿಗೆ ಯಾರು ಹಿತಾಸಕ್ತಿಯನ್ನ ವಹಿಸ್ತಾರೆ ಅವರನ್ನ ಆರಿಸೋದು ಬಹಳ ಸೂಕ್ತ ಅಂತ ನಾನು ಈ ಸಂದರ್ಭದಲ್ಲಿ ನನ್ನ ಅಭಿಲಾಷೆಯನ್ನ ವ್ಯಕ್ತಪಡಿಸ್ತಾ ಇದ್ದೇನೆ. ನಾವೆಲ್ಲರೂ ಇಲ್ಲಿ ನಮ್ಮ ದಾವಣಗೆರೆ ಡಿಸ್ಟಿಕ್ ಹರಿಹರ ತಾಲೂಕಲ್ಲಿ ನಾವು ಇಲ್ಲಿ ವ್ಯಕ್ತಿ ನೋಡೋದಕ್ಕಿಂತ ನಾವೆಲ್ಲರೂ ಮೇಲೆ ಒಳ್ಳೆ ಸೂಕ್ತ ವ್ಯಕ್ತಿ ಬೇಕು. ಇದಕ್ಕೇನು ರಾಹುಲ್ ಗಾಂಧಿ ಸೂಕ್ತ ವ್ಯಕ್ತಿ ಅಲ್ಲ. ನಮ್ಮ ದೇಶದ ಭದ್ರತೆಗೆ ಮೋದಿನೇ ಸೂಕ್ತ ವ್ಯಕ್ತಿ. ನಾವು JDS ಮುಖಂಡರಾದರೂ ಕೂಡ ಮೋದಿಯನ್ನು ನೋಡಿ ಬಿಜೆಪಿ ಓಟ್ ಹಾಕ್ತೀವಿ. ಇವತ್ತು ನಮ್ಮ ದೇಶದ ಹಿತವನ್ನು ಕಾಪಾಡುವ ದೃಷ್ಟಿಯಿಂದ ಹಾಗೂ ಎಲ್ಲರ ಜನರ ಸರ್ವ ಉತ್ತಮ ಅಭಿವೃದ್ಧಿಗಾಗಿ ನಾವು ಒಳ್ಳೆಯ ವ್ಯಕ್ತಿಯನ್ನು ಆರಿಸುವಂಥ ಪರಿಸ್ಥಿತಿ. ಎಲ್ಲರೂ ಒಂದಾಗಿ ಬಾಳಿ ಎಲ್ಲರೂ ಹೊಂದಾಣಿಕೆಯಿಂದ ಜೀವ ಮಾಡ್ಕೊಂಡು ಹೋಗೋಣ. ಯಾವುದೇ ವ್ಯಕ್ತಿ ಆಗಲಿ ಹಿಂದೂ ಮುಸ್ಲಿಂ ಭೇದ ಭಾವ ಇಲ್ಲದೆ ನಾವಿಲ್ಲಿ ಜನತೆ ಕೂಡ ನಡ್ಕೊಂಡು ಹೊಂಟೇವೆ. ಆ ಜನತೆಗಳು ಕೂಡ ಹೊಂದ್ಕೊಂಡು ಎಲ್ಲರೂ ಒಂದಾಗಿ ದೇಶದ ಹಿತದೃಷ್ಟಿಯಿಂದ BJP ಓಟ್ ಹಾಕೋದು ಒಳ್ಳೆಯದು ಅಂತಂದು ನಾನು ಮೋದಿಯನ್ನು ಆರಿಸೋದು ಇದೊಂದು ಬಾರಿ. ಇಲ್ಲಿ ನಮ್ಮ ವೈಯಕ್ತಿಕ ಇರ್ಬೋದು, ರಾಜ್ಯದಲ್ಲೇ ಆಗಲಿ ಹಾಗೂ ತಾಲೂಕಿನಲ್ಲೇ ಆಗಲಿ ಎಲ್ಲರೇ ಆಗಲಿ BJP ಓಟ್ ಹಾಕಿ ಇದೊಂದ್ಸಲಿ ಮೋದಿ ಆರಿಸೋದ್ರಿಂದ ನಮ್ಮ ಹಿತದೃಷ್ಟಿಯಿಂದ ಒಳ್ಳೆಯದಾಗ್ತೈತೆ ಅಂತ BJP ಓಟ್ ಹಾಕೋದು ಒಳ್ಳೆಯದಂತ ಹೇಳ್ತಾರೆ. ಈ ದಾವಣಗೆರೆ ಕ್ಷೇತ್ರದಿಂದ ಈ ಏನಪ್ಪ ಕೇಳ್ರಿ ನ್ಯೂಸ್ 18 ಕಾರ್ಯಕ್ರಮ ಸಮೀಕ್ಷೆ ನಡೆಸ್ತಿದೆಯೋ ಇಲ್ಲಿ ನಾವು ಹೇಳೋದೇನೆಂದರೆ ಈ ದೇಶದ ಭದ್ರತೆಯನ್ನು ಕಾಯ್ಕೊಳ್ಳುವಂಥ ಒಂದು ರಾಜಕೀಯ ಪಕ್ಷವನ್ನು ಆಯ್ಕೆ ಮಾಡಬೇಕು. ಮೊದಲನೇದಾಗಿ ಬಡವರ ದೀನ ದಲಿತರ ಏಳಿಗೆಗಾಗಿ ಶ್ರಮಿಸುವಂಥ ವ್ಯಕ್ತಿಯನ್ನು ಆಯ್ಕೆ ಮಾಡಬೇಕು. ಜೊತೆಗೆ ಸ್ಥಳೀಯವಾಗಿ ಅಭಿವೃದ್ಧಿಗೆ ಆದ್ಯತೆ ಕೊಡುವಂಥ ವ್ಯಕ್ತಿಯನ್ನು ಆಯ್ಕೆ ಮಾಡಬೇಕು. ಕೇವಲ ಒಂದು ಚುನಾವಣೆ ಬರುತ್ತೆ ಆ ಸಂದರ್ಭ ಆಮಿಷಕ್ಕೆ ಒಳಗಾಗದೆ ಯಾರೂ ಕೂಡ ದೇಶದ ಭದ್ರತೆಯನ್ನು ನಮ್ಮ ಈ ಅಕ್ಕಪಕ್ಕ ರಾಷ್ಟ್ರಗಳು ಇವತ್ತೇನು ಭಾರತವನ್ನು ಗುರುತಿಸುವ ಮಟ್ಟಕ್ಕೆ ಯಾರು ತೆಗೆದುಕೊಂಡೋಗಿದ್ದಾರೋ ಅವರನ್ನು ಗುರುತಿಸಿ ಅವರನ್ನು ಆಯ್ಕೆ ಮಾಡ್ಕೋಬೇಕು. ಕಳೆದ 5 ವರ್ಷಗಳಿಂದ ಪ್ರಧಾನಿಯವರ ದೌರ್ಬಲ್ಯ ಆಡಳಿತದಿಂದಾಗಿ ದೇಶದಲ್ಲಿ ಅತ್ಯಂತ ಅನೇಕ ಅನ್ಯಾಯಗಳು ನಡೆದೋಗಿದ್ದವು. ಸೊ ಹಂಗಾಗಿ ಒಳ್ಳೆ ಪ್ರಧಾನಿಯನ್ನು ಆರಿಸಿ ನಮ್ಮ ದೇಶ ಶಾಂತಿಯುತವಾಗಿ ನಡೀಲಿ. ಪುಲ್ವಾಮಾ ದಾಳಿ, ಸರ್ಜಿಕಲ್ ಸ್ಟ್ರೈಕ್ ಮುಖಾಂತರ ಪ್ರಧಾನಿಯವರು ಅನೇಕ ತಮ್ಮ ದೌರ್ಬಲ್ಯಗಳನ್ನು ಮುಚ್ಚಾಕೋಣಂಥ ಪ್ರಯತ್ನಗಳು ಪಟ್ಟಿದ್ದಾರೆ. ಅಭಿವೃದ್ಧಿಯ ಪಥದತ್ತ ಏನು ನಡೆದಿದೆ ಅನ್ನೋದನ್ನು ಸಂಪೂರ್ಣವಾಗಿ ಅವರು ಬಿಚ್ಚಿಡಲಿ, ಜನಗಳ ಮುಂದೆ ಬಿಚ್ಚಿಟ್ಬಿಟ್ಟು ಮುಂದಿನ ದಿನಗಳಲ್ಲಿ ನಾನು ಪ್ರಧಾನಿ ಆಗಬೇಕು, ನಾನು ಚೌಕಿದಾರ ಆಗಬೇಕು ಅನ್ನೋದನ್ನ ಹೇಳ್ಕೊಂತ ಹೋಗ್ಲಿ ಅಂತಂದೇಳಿ ಈ ನ್ಯೂಸ್ 18 ಮೂಲಕ ನಾನು ಜನಗಳಿಗೆ ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತೇನೆ. ನಮ್ಮ ದಾವಣಗೆರೆ ಜಿಲ್ಲೆಗೆ ಪ್ರತಿ ಬಾರಿನೂ ನಾವು ಒಬ್ಬೇ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿದ್ದೀವಿ. ಅದು ಯಾರಪ್ಪ ಅಂದರೆ GM ಸಿದ್ದೇಶ್ವರು. ಆದರೆ ಅವರು ನಮ್ಮ ಇಡೀ ದಾವಣಗೆರೆ ಜಿಲ್ಲೆಗೆ ಅವರ ಕೊಡುಗೆ ಏನು ಅನ್ನೋದ್ರ ಬಗ್ಗೆ ಇದುವರೆಗೂ ಸಹ ಒಬ್ಬ ಸಾಮಾನ್ಯ ಪ್ರಜೆಗೂ ಸಹ ಗೊತ್ತಿಲ್ಲ. ಹಾಗಾಗಿ ಅವರಿಗೆ ಈ ಸರಿ ಯಾವುದೇ ರೀತಿಯಿದ್ದನ್ನು ಬೆಂಬಲ ನೀಡೋದ್ರ ಜೊತೆಗೆ ಅವ್ರನ್ನ ಗೆಲ್ಸೋದಿಲ್ಲ ಅಂತಂದು ಈ ಮೂಲಕ ಹೇಳ್ತೀವಿ. ಯಾಕಂದರೆ ಪ್ರತಿ ಬಾರಿನೂ ಅವರೇ ಗೆಲ್ತಾ ಹೋದ್ರೂ ಯಾವುದೇ ಅಭಿವೃದ್ಧಿ ಕಾರ್ಯಗಳನ್ನು ಈ ದಾವಣಗೆರೆ ಜಿಲ್ಲೆಯಲ್ಲಿ ಮಾಡಿಲ್ಲ. ಇದು ಭಾಳ ಗಮನಾರ್ಹವಾದಂಥ ವಿಷಯ. ಮತ್ತು
ಈ BJP ಪಕ್ಷ ಆಡಳಿತ ಬಂದ ಮೇಲೆ ಏನಾಗಿದೆ ಅಂದರೆ ಸಂವಿಧಾನಕ್ಕೆ ಮೊದಲು ಅವರು ಗೌರವ ಕೊಡ್ತಾ ಇಲ್ಲ. ಯಾವುದೇ ರೀತಿಯಾದಂಥ ಅಭಿಪ್ರಾಯಗಳನ್ನು ಸಂವಿಧಾನ ಏನು ಹೇಳುತ್ತೆ ಅದ್ರ ಪ್ರಕಾರ ಅವರು ನಡ್ಕೊಳ್ತಿಲ್ಲ. ಆದ್ದರಿಂದ ಅವರು ಒಂದು ರೀತಿ ನಿರಂಕುಶ ಆಡಳಿತಕ್ಕೆ ಈ ದೇಶವನ್ನು ಒಳಪಡಿಸ್ತಿದ್ದಾರೆ. ಆ ಒಂದು ದೃಷ್ಟಿಯಿಂದ ಈ ಸರಿ ಸರ್ಕಾರನ ಬದಲಾಯಿಸಲೇಬೇಕಾಗಿದೆ. ಎಲ್ಲರೂ ಒಗ್ಗೂಡಿ ಈ ಸಾರಿ ಬೇರೆ ಒಬ್ಬ ಅಭ್ಯರ್ಥಿಯನ್ನು ಆಯ್ಕೆ ಮಾಡೋದ್ರ ಮೂಲಕ ಬೆಂಬಲಿಸಬೇಕಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ. ಈಗ ನಡೀತಿರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಸುಮಾರು 15 ವರ್ಷಗಳಿಂದ ಅವೇ ಮುಖಗಳನ್ನು ಜನ ನೋಡ್ತಾ ಇದ್ದಾರೆ. ಎರಡೂ ಪಕ್ಷದಿಂದಲೂ ಅವೇ ಮುಖ ಜನಗಳು ನೋಡ್ತಾ ಇದ್ದಾರೆ. ಈ ಸಾರಿ ಹೊಸ ಮುಖಗಳ ಅವಶ್ಯಕತೆ ಇತ್ತು ಅಂತ ನನ್ನ ಅಭಿಪ್ರಾಯ. ಈಗ ಯಾರು ಒಳ್ಳೆಯವ್ರು ಮಾಡಿದ್ದಾರೆ, ಯಾರು ಕೆಟ್ಟದ್ದು ಮಾಡಿದ್ದಾರೆ ಅನ್ನೋದಕ್ಕಿಂತ ಜನರಲ್ಲಿ ಅವೇ ಮುಖಗಳು ಸುಮಾರು 20 ವರ್ಷದಿಂದ ಅವೇ ಮುಖ ನೋಡ್ತಾ ಇದ್ದಾರೆ. ಹೊಸ ಮುಖಗಳು ಬಂದಿದ್ರೆ ಭಾಳ ಚೆನ್ನಾಗಿತ್ತು ಅಂತ ನಾನು. ಈಗ ರಾಜ್ಯಕ್ಕೆ ಅನ್ನೋದಕ್ಕಿಂತ ಈಗ ದೇಶಕ್ಕೆ ಏನು ಮುಖ್ಯ ಅನಿಸೋದು ತಿಳಿಸ್ಬೇಕು. ದೇಶಕ್ಕೆ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಇನ್ನೊಂದು ಸಲ ನಾವು ಓಟ್ ಹಾಕಿ ಮುಂದೆ ತರಬೇಕಂತ ಹೇಳಿ ನನ್ನ ಅನಿಸಿಕೆ ಅಷ್ಟೇ. ಈಗ ದೇಶದಲ್ಲಿ ನಡೀತಿರ್ತಕ್ಕಂಥ ವಿದ್ಯಮಾನಗಳು ಭಾಳ ಕೆಲವು ಸಂದರ್ಭದಲ್ಲಿ ಯೋಚನೆ ಮಾಡಿದರೆ ಬೇಸರನೂ ಆಗುತ್ತೆ. ಅಂಥ ಸಂದರ್ಭದಲ್ಲಿ ನಮ್ಮ ದೇಶ ಹೋಗ್ತಾ ಇದೆ. ಈ ದೇಶ ಎಲ್ಲ ಸಮುದಾಯ, ಎಲ್ಲ ವರ್ಗದ ಒಂದು ಶಾಂತಿಯ ತೋಟ ಇದ್ದಂಗೆ. ದೇಶ ಪ್ರಗತಿಯಲ್ಲಿ 70 ವರ್ಷದಿಂದ ಏನಾಯಿತು, 70 ವರ್ಷದಿಂದ ಏನಾಯಿತು ಅದು ಒಂದು ಕಡೆ ಇರಲಿ, 5 ವರ್ಷದಲ್ಲಿ ಏನಾಗಿದೆ ಅನ್ನೋದು ಭಾಳ ಮುಖ್ಯ. ಯಾಕಂತ ಹೇಳಿದರೆ 5 ವರ್ಷ ಸರ್ಕಾರ ಕೊಟ್ಟಿದೆ, ಬೇರೆ ಪಕ್ಷಕ್ಕೂ ಕೂಡ ಸರ್ಕಾರ ಕೊಟ್ಟಿದೆ. ಈಗ ಭಾಳ ದೊಡ್ಡ ಒಂದು ನಿರೀಕ್ಷೆ ಇಟ್ಕೊಂಡಿತ್ತು ಜನರು. ಬಟ್ ಆ ನಿರೀಕ್ಷೆ ಇವತ್ತು ಯಾವ ಮಟ್ಟಕ್ಕೆ ಜನಕ್ಕೆ ಸಲ್ಲಿದೆ ಅನ್ನೋದನ್ನು ಭಾಳ ಮುಖ್ಯ. ಹಾಗಾಗ್ಬಿಟ್ಟು ಒಂದು ಜಾತ್ಯತೀತ ತತ್ವ ಮನೋಭಾವ ಇಟ್ಕೊಂಡು ಈ ಪೂರ್ತಿ ದೇಶಕ್ಕೆ ಒಯ್ತಕ್ಕಂಥ ಅಭ್ಯರ್ಥಿ ನಮಗೆ ಬೇಕು. ಅದರ ಜೊತೆಗೆ ನಮ್ಮ ಒಂದು ಜಿಲ್ಲೆಗೆ ಅಂತ ಅಲ್ಲ, ಪೂರ್ತಿ ದೇಶಕ್ಕೆ ಒಂದು ಒಳ್ಳೆ ಆಚಾರ ವಿಚಾರದಿಂದ ಒಯ್ತಕ್ಕಂಥ ಅಭ್ಯರ್ಥಿಗೆ ನಾವೆಲ್ಲರೂ ಸೇರಿ ಮತ ಕೊಡಬೇಕು ಅಂತಂತೇಳಿ ನನ್ನ ಕೋರಿಕೆ. ಸರ್, ಇದು ಹರಿಹರದಲ್ಲಿ ಏನಿದೆ ಅಂದರೆ, ಈಗ ಹೋದ್ಸತಿ ನಮ್ಮ ಮಲ್ಲಣ್ಣ ಅವ್ರು ಸೋತರು, ಸಾಕಷ್ಟು ಅಭಿವೃದ್ಧಿ ಮಾಡಿ ಸೋತಿದ್ದಾರೆ. 15 ವರ್ಷದಿಂದ GM ಸಿದ್ದೇಶ್ ಅವರು ಏನೂ ಮಾಡಿಲ್ಲ. ಮತ್ತು ಈ ಸತಿ ಗೆದ್ದರು ಏನೂ ಮಾಡೋಂಗಿಲ್ಲ ಅವರು. ಈ ಸತಿ ದಯವಿಟ್ಟು ಮಲ್ಲಣ್ಣ ಅವ್ರಿಗೆ ಓಟ್ ಕೊಡ್ರಿ. ಒಳ್ಳೆ ಅಭ್ಯರ್ಥಿ, ಒಳ್ಳೆಯದು ಏನಿದ್ರು ಆಯ್ತಾರೆ ರೆಸ್ಪಾನ್ಸ್ ಕೊಡ್ತಾರೆ. ಅಂಥ ಅಭ್ಯರ್ಥಿ ನಮಗೆ ಸಿಗೋಂಗಿಲ್ಲ. ಭಾಳಷ್ಟು ಕೆಲಸ ಮಾಡಿದ್ದಾರೆ. ದಾವಣಗೆರೆ ನೋಡ್ಬೇಕು ನೀವು, ಏನೇನಾಗಿದೆ. ಗ್ಲಾಸ್ ಹೌಸ್ ಆಗಿದೆ, ಸಾಕಷ್ಟು ಕೆಲಸಗಳು ಆಗಿದೆ, ಭಾಳ ಕೆಲಸ ಆಗಿದ್ದಾವೆ. ಹರಿಹರದಲ್ಲಿ ಈಗ ತನಕ GM ಸಿದ್ದೇಶ್ ಕೊಡುಗೆ ಏನೂ ಇಲ್ಲ. ಈಗ ತನಕ ಏನೂ ಕೊಡುಗೆ ಇಲ್ಲ, ಏನೂ ಮಾಡೂ ಇಲ್ಲ, ಅವರು ಬರೋದು ಇಲ್ಲ. ಹರಿಹರದಿಂದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಯುವ ಕಾಂಗ್ರೆಸ್ಸಿಂದ ಅಫ್ರೋಜ್ ಖಾನ್ ಮಾತಾಡ್ತಿರೋದು. GM ಸಿದ್ದೇಶ್ವರು 3 ಸತಿ ಲೋಕಸಭೆ ಸದಸ್ಯರಾಗಿದ್ದಾರೆ. ಇನ್ನೂ ಮಟ್ಟ ಅವರು ನಾನು ಅನ್ಸೋ ಮಟ್ಟಿಗೆ ಯಾವತ್ತೂ ಅವ್ರು ಹರಿಹರದಲ್ಲಿ ನಾನೇ ನೋಡಿಲ್ಲ. ಫಸ್ಟ್ ಆಫ್ ಆಲ್ ಅವರಿಗೆ ಯಾವತ್ತೂ ಬಂದಿದ್ದು ನೋಡಿಲ್ಲ, ಅಭಿವೃದ್ಧಿನೂ ನೋಡಿಲ್ಲ, ಏನೂ ನೋಡಿಲ್ಲ. ಮುಂಬರೋ ದಿನಗಳಲ್ಲಿ ಯುವಕರಿಗಂತೂ ಟೋಟಲಿ ಏನಿಲ್ಲ. ಯುವಕರಿಗೊಂದು ಉದ್ಯೋಗ ಇಲ್ಲ, ಯಾವುದೇ ಒಂದು ಇಂಡಸ್ಟ್ರಿಲ್ ಇಲ್ಲ, ಏನೇ ಒಂದು ಕೊಡುಗೆ ಹರಿಹರಕ್ಕಿಲ್ಲ GM ಸಿದ್ದೇಶ್ ಅವ್ರದ್ದು. ಮುಂಬರ ಲೋಕಸಭಾ ಚುನಾವಣೆ 2019 ಚುನಾವಣೆ ಏನು ಮುಂಬರ ಬರ್ತಿದೆ 18-23ಕ್ಕೆ ನಿಮ್ಮ ಮತವನ್ನು ಕಾಂಗ್ರೆಸ್ಸಿಗೆ ನೀಡಿ ಈ ದೇಶವನ್ನು ಉಳಿಸಿ. ಈ ಸಲ ನಡೀತಾ ಇರತಕ್ಕಂಥ ಲೋಕಸಭಾ ಚುನಾವಣೆ ಹಿಂದೆಲ್ಲದಕ್ಕಿಂತನೂ ವಿಭಿನ್ನವಾಗಿದೆ. ಯಾಕಂದರೆ ಈ ಸಲ ನಡೀತಿರ್ತಕ್ಕಂಥ ಚುನಾವಣೆ ಅಭಿವೃದ್ಧಿ ಪರವಾಗಿ, ದೇಶದ ಪರವಾಗಿ ಹಾಗೂ ಸಂಸ್ಕೃತಿಯ ಪರವಾಗಿ ಯಾರು ಹೆಚ್ಚು ಒತ್ತು ಕೊಡ್ತಾರೋ ಅಂಥ ಅಭ್ಯರ್ಥಿಗಳು ಈ ದಿನದ ಅವಶ್ಯಕತೆಯಾಗಿದೆ. ಈಗ ಹಾಲಿ ಇರ್ತಕ್ಕಂತಹ ಲೋಕಸಭೆಯಲ್ಲಿರ್ತಕ್ಕಂತಹ ಸರ್ಕಾರ ಈ ಎಲ್ಲ ಕಾರ್ಯಗಳನ್ನು ಅತ್ಯುತ್ತಮವಾಗಿ ನಿಭಾಯಿಸಿಕೊಂಡು ಅದರೊಟ್ಟಿಗೆ ಅಭಿವೃದ್ಧಿ ಕಾರ್ಯಗಳನ್ನು ಸಹ ಅತ್ಯಂತ ಯಶಸ್ವಿಯಾಗಿ ಮಾಡಿದೆ. ಮುಂದಿನ ದಿನಗಳಲ್ಲಿ ಈ ದೇಶದ ಐಕ್ಯತೆ, ಈ ದೇಶದ ಸಂಸ್ಕೃತಿ ಉಳಿಬೇಕು ಅಂತ ಹೇಳಿದರೆ ಈ ಸರ್ಕಾರ ಮತ್ತು ಈಗಿರ್ತಕ್ಕಂತಹ ಲೋಕಸಭಾ ಸದಸ್ಯರೇ ಮುಂದುವರಿಯಬೇಕಾಗತ್ತೆ. ಅಭಿವೃದ್ಧಿ ಕಾರ್ಯಗಳಲ್ಲೂ ಸಹ ದಾವಣಗೆರೆ ಜಿಲ್ಲೆಯಲ್ಲಿ ಬಹಳಷ್ಟು ಸುಮಾರು ಒಂದು 10,000 ಕೋಟಿಯಷ್ಟು ಹಣವನ್ನು ತಗೊಂಬಂದು ದಾವಣಗೆರೆ ಸ್ಮಾರ್ಟ್ ಸಿಟಿ ಮಾಡಿದ್ದಾರೆ. ಹರಿಹರದ ಪ್ರತಿಯೊಂದು ಗ್ರಾಮಗಳಲ್ಲೂ ಸಹ ಬಹಳಷ್ಟು ರಸ್ತೆ ಇರ್ಬೋದು, ಕುಡಿಯುವ ನೀರಿನ ವ್ಯವಸ್ಥೆ ಇರ್ಬೋದು, ಎಲ್ಲದಕ್ಕೂ ಅನುದಾನಗಳನ್ನು ತಂದು ಅತ್ಯಂತ ಯಶಸ್ವಿಯಾಗಿ 5 ವರ್ಷಗಳನ್ನು ಈಗಿನ ಲೋಕಸಭಾ ಸದಸ್ಯರು ಮುಗಿಸಿದ್ದಾರೆ. ಮುಂದಿನ ದಿನಗಳಲ್ಲೂ ಸಹ ಇಲ್ಲಿಂದ ನಾವು ಈ ಲೋಕಸಭಾ ಸದಸ್ಯರನ್ನು ಆರಿಸಿ ಕಳಿಸುವುದರ ಮುಖಾಂತರ ಕೇಂದ್ರದಲ್ಲಿ ಮತ್ತೊಮ್ಮೆ ನರೇಂದ್ರ ಮೋದಿ ಅವರ
ಆಡಳಿತಕ್ಕೆ ಸಹಕರಿಸಬೇಕು ಅಂತೇಳಿ ಕೆಟ್ಟಪ್ಪ ಕೇಳಿ ನ್ಯೂಸ್ 18 ಕನ್ನಡಕ್ಕೆ ಈಗ ಒಂದೇ ಒಂದು ಬ್ರೇಕ್ ತಗೊಳ್ಳೋಣ. ನಾವು ಹರಿಹರ ಕ್ಷೇತ್ರದಲ್ಲಿ ಮಾಡ್ತಾ ಇದ್ದೀವಿ. ಈಗ ಬ್ರೇಕ್ ಆದ ತಕ್ಷಣ ಮತ್ತೆ ಇದು ನ್ಯೂಸ್ 18 ಕನ್ನಡ ಕೆಟ್ಟಪ್ಪ ಕೇಳೋ ಇಲ್ಲಿ BJP ಚೆನ್ನಾಗಿ ಕೆಲಸ ಮಾಡ್ತಾರೆ. ರೈತರಿಗೆ ಏನು ಕೆಲಸ ಮಾಡಿದ್ರು? ರೈತರಿಗೆ ಬ್ರಿಡ್ಜ್ ಆಗಲಿ ಒಳ್ಳೆ ಒಳ್ಳೆ ಕೆಲಸಗಳು ಮಾಡಿದ್ರು. ನೀರಿಂದು ಸೌಕರ್ಯ ಚೆನ್ನಾಗಿ ಮಾಡ್ಯಾರ. ಚೆನ್ನಾಗಿ ಮಾಡಿ ಮುಂದೆ ಅಭ್ಯರ್ಥಿ ಹೆಂಗಿರ್ಬೋದು? ಅಭ್ಯರ್ಥಿ ಚೆನ್ನಾಗಿರ್ಬೇಕು. ಜನ ಒಳ್ಳೆ ಎಲ್ಲರಿಗೂ ಸ್ಪಂದಿಸ್ಬೇಕು. ಚೆನ್ನಾಗಿರ್ಬೇಕು. ಕೇಳ್ರಪ್ಪ ಕೇಳ್ರಿ ನ್ಯೂಸ್ 18 ಸ್ವಾಗತ ಹರಿಹರಕ್ಕೆ ಬಂದಿರೋದಕ್ಕೆ. ಈ ಲೋಕಸಭೆ ಚುನಾವಣೆ ಬಂದಿದೆ. ಏನಪ್ಪ ಲೋಕಸಭೆ ಚುನಾವಣೆ ಅಂದರೆ ಅಭಿವೃದ್ಧಿ ಯಾರು ಮಾಡಿದ್ದಾರೆ ಏನಿಲ್ಲ ಅನ್ನೋದು ಒಂದು ವಿಚಾರ ಇಟ್ಕೊಂಡು ತಾವು ಕೂಡ TV ಮಾಧ್ಯಮದಲ್ಲಿ ಮನೆ ಮನೆ ಬಾಗಿಲಿಗೆ ತಾವು ಕೂಡ ಬರ್ತಾ ಇದ್ದೀರಿ. ಏನು ವಿಚಾರ ಅಂದರೆ ಮೋದಿಯವರು 15 ಲಕ್ಷ ರೂಪಾಯಿ ಕೊಡ್ತೇನೆ ಅಂತೇಳಿ ಒಂದು ಪೈಸನೂ ಒಂದು ಬಿಡಿಗಾಸು ಕೊಡಲಿಲ್ಲ ಅವರು. ಯಾಕಂದರೆ ಅವರು ಏನು ಹೇಳಿದ್ರು ಆಶ್ವಾಸನೆಗಳು ಅವೆಲ್ಲ ಶೂನ್ಯ ಆಗಿದ್ದಾವೆ. ಇದ್ರ ಬಗ್ಗೆ ಹೆಚ್ಚು ಮಾತಾಡೋಕ್ಕಾಗಲ್ಲ. ಬರದಿಂದರಲ್ಲಿ ಜನ ಅವರಿಗೆ ತಕ್ಕ ಉತ್ತರ ಕೊಡ್ತಾರೆ. ಯಾರಪ್ಪ ಕೇಳಿ ನ್ಯೂಸ್ 18 ಕಾರ್ಯಕ್ರಮ ಎಲ್ಲರೂ ಹೇಳ್ತಾರೆ ಕಾಂಗ್ರೆಸ್ದವ್ರು ಅದು ಮಾಡಿದ್ದಾರೆ ಇದು ಮಾಡಿದ್ದಾರೆ ಅಂತ. ಏನು ಮಾಡಿದ್ದಾರೆ ಅಂತ ನಂಗೆ ಗೊತ್ತಿಲ್ಲ. ನಾವು 60 ವರ್ಷದಿಂದ ನಮ್ಮ ಹಿರಿಯರು ನೋಡ್ಕೊತ ಬರ್ತಿದ್ದಾರೆ. ಮಾಡಿದ್ದಾರೆ ಇಲ್ಲ ಅಂತ ಅಲ್ಲ, ಮಾಡಿದ್ದಾರೆ. ಆದ್ರೇನು 10 ರೂಪಾಯಿದಾಗ 7 ರೂಪಾಯಿ ಅವ್ರು ತಿಂದು 3 ರೂಪಾಯಿ ನಮ್ಮ ದೇಶಕ್ಕೆ ಮಾಡ್ತಿದ್ದಾರೆ. ಈಗ 5 ವರ್ಷದಲ್ಲಿ ಏನೇನಾಗಿತ್ತು ಅಂತ ನೋಡ್ರಿ. ಎಲ್ಲರೂ ಕರ್ನಾಟಕದಾಗ ಕಾಂಗ್ರೆಸ್ ಮಾಡಿದ್ದೆ ಅಂದ್ರೆ ಮ್ಯಾಲಿಂದ ದುಡ್ಡು ಬಂದರೆ ಮಾತ್ರ ಕಾಂಗ್ರೆಸ್ ಮಾಡೋಕ್ಕೆ ಸಾಧ್ಯ. ಯಾಕೆ ಇಷ್ಟು ವರ್ಷದಿಂದ ಮಾಡೋಕ್ಕಾಗಿಲ್ಲ? ಮಾಡಬೇಕಿತ್ತು. 10 ಕೋಟಿ ತಂದರು 15 ಕೋಟಿ ತಂದರು ಮಾಡಿದರು ಅಂತ ಅಂದ್ರೆ ಆ ಮ್ಯಾಲಿಂದ ದೇಶದಿಂದ ತೊಗೊಂಬಂದರು ಮಾಡಿದ್ದಾರೆ. ನರೇಂದ್ರ ಮೋದಿ ಇದ್ದಿದ್ದು ಮಾಡಿದರು. ನರೇಂದ್ರ ಮೋದಿ ಅವ್ರು ಇನ್ನೊಂದು ತೊಗೊಂಬನ್ರಿ. ಯಾಕಂದ್ರೆ ಇಷ್ಟು ದಿನ ನಮ್ಮ ದೇಶ ಎಲ್ಲಿತ್ತು ಅಂತ ಗೊತ್ತಿರಲಿಕ್ಕಿಲ್ಲ. ಈಗ ನಮ್ಮ ದೇಶನ ಒಂದು ದೇಶಕ್ಕೆ ಗುರುವನ್ನಾಗಿ ಮಾಡ್ತಾಯಿದ್ದಾರೆ. ದಯವಿಟ್ಟು ನಿಮ್ಮಲ್ಲಿ ಎಲ್ಲರಲ್ಲಿ ಕೇಳ್ಕೊಳ್ಳೋದೇನೆಂದರೆ ಯಾರು ಏನು ಮಾಡಿದಾರೆ ಅಂತ ನೋಡಿ ಆಮೇಲೆ ತೊಗೊಂಬರ್ರಿ. ಕೇಳ್ರಿಪ್ಪ ಕೇಳ್ರಿ, ನಮ್ಮ ರೈತರುಗಳು ಕೇಳ್ರಿ. ಇಲ್ಲಿವರೆಗೆ ಆದಂಥ ಸಂಸದರು ಕೂಡ ನೀರಾವರಿ ಮೇನ್ ರೈತರಿಗೆ ಬೇಕಾಗಿದ್ದು ನೀರಾವರಿ. ನೀರು ಬಗ್ಗೆ ಯಾವ ಬಗ್ಗೆನೂ ತಲೆ ಕೆಡಿಸ್ಕೊಂಡಿಲ್ಲ. ಇಲ್ಲಿ ಭದ್ರಾ ಇದು ಹೊಳಿಯಿಂದ ಬೈರಿಂಪಾದ ಏತ ನೀರಾವರಿ ಅಂತ ಮಾಡ್ತವೆ ಅಂತಂದ್ರು, ಅದನ್ನೂ ಕೂಡ ಮಾಡಿಲ್ಲ. ಭದ್ರಾ ಈಗ 80 ಅಡಿ ಮೇಲ್ಪಟ್ಟು ಅಪ್ಪರ್ ಭದ್ರಾ ಅಂತಂದು ಅಲ್ಲಿ ಒಯ್ಬೇಕಾಗಿತ್ತು. ಈಗ 56 ಅಡಿ ಬಂದಾರ. ಈಗ ಏನಿದ್ರಿ ಈ ಹರಿಹರ ತಾಲೂಕದ ಭಾಗದ ರೈತರಿಗೆ ಏನಾಗೈತಿ, ನೀರಿನ ಭಾಳ ತೊಂದರೆ ಆಗ್ತೈತಿ. ಈ ಸಂಸದರು ನೀರಿನ ಬಗ್ಗೆ ಹೆಚ್ಚಾಗಿ ಗಮನ ಹರಿಸಿ ಕೆಲಸ ಮಾಡ್ಬೇಕತ್ತು. ಈ ಸಂಸದರು ಇಲ್ಲಿವರೆಗೆ ಆದರೂ ರೈತರ ಬಗ್ಗೆ ಯಾವ ಕೆಲಸನೂ ಕೂಡ ಮಾಡಿಲ್ಲ. ಏನು ಮೇನ್ ಬೇಕಾಗಿದ್ದು ರೈತರದ್ದು 75% ಏನು ಭಾಗ ರೈತರದಾರ, ಅವ್ರ ಬಗ್ಗೆ ಯಾವುದು ಹೆಚ್ಚು ಗಮನ ಹರಿಸೇ ಇಲ್ಲ ಇಲ್ಲಿವರೆಗೆ. ಆದರೂ ಕೂಡ ಸಮ್ಮಿಶ್ರ ಸರ್ಕಾರ ಏನು ಹೇಳೈತಲ್ಲ ರೈತರ ಸಾಲ ಮನ್ನಾ ಮಾಡಬೇಕಂತ, ಅದಕ್ಕೊಂದು 19 ಕಂಡೀಷನ್ಸ್ಗಳು ಹಾಕಿದಾರ. ಆ ಕಂಡೀಷನ್ಸ್ಗಳು ಹಾಕಿದ್ದು ನೋಡಿದ್ರಪ್ಪ ಅಂದ್ರೆ ಕೂಡ ಯಾವುದೇ ಕಾರಣಕ್ಕೂ ಒಬ್ಬ ರೈತರಿಗೂ ಅನುಕೂಲ ಆಗೋ ರೀತಿಯಲ್ಲಿ ಅಂಥ ಕಂಡೀಷನ್ಸ್ಗಳು ಆಗಿದಾರ. ಹಿಂದಿರ್ತಕ್ಕಂಥ ಸರ್ಕಾರಗಳು ಯಾವುದೇ ಸರ್ಕಾರವೂ ದಲಿತ ಉದ್ಧಾರಕ್ಕಾಗಿ ಯೋಜನೆಗಳನ್ನ ರೂಪಿಸೋಕ್ಕೆ ಸರ್ಕಾರ ಹಿನ್ನಡೆ ಆಗಿದೆ. ಆದ್ದರಿಂದ ದಲಿತರ ಏಳಿಗೆಯಾಗಿ ಬರ್ತಕ್ಕಂಥ ಸರ್ಕಾರಗಳನ್ನ ನಾವು ತರಬೇಕಂತ ಆಸೆ ಇದೆ. ಹಾಗಾಗಿ ಯಾವುದೇ ನಿಟ್ಟಿನಲ್ಲಿ ಮಾಡ್ಬೇಕಂದ್ರೆ ದಲಿತರ ಏಳಿಗೆಯಾಗಿ ಕಾರ್ಯಕ್ರಮ ಯೋಜನೆಗಳನ್ನ ರೂಪಿಸ್ಕೊಂಡು ಒಂದು ಸರ್ಕಾರ ನಡೆಸೋ ಒಂದು ಇದು ಇರಲಿ. ಈ ಸರ್ಕಾರದಲ್ಲಿ ದಲಿತರ ಏಳಿಗೆಯಾಗಿ ಯಾವುದೇ ಥರದ್ದು ಮೀಸಲಾತಿ ಆಗಲಿ ಏನೇ ಆಗಲಿ, ಆಮೇಲೆ ನಮ್ಮದು ಸದಾಶಿವ ಕರ್ನಾಟಕದ ವತಿಯಿಂದ ನ್ಯಾಯಮೂರ್ತಿ ಸದಾಶಿವ ಆಯೋಗ ವರದಿ ಜಾರಿ ಮಾಡಬೇಕು ಅಂತ ಹೇಳ್ಬಿಟ್ಟು ಸಾಕಷ್ಟುದಿಂದ ನಮ್ಮ ಜನಾಂಗದವರು ಪ್ರತಿಭಟನೆ ಹೋರಾಟ ಮಾಡ್ತಾನೆ ಇದ್ದರೂ ಸರ್ಕಾರ ಯಾವುದೇ ಥರದ ವಿಧಾನಸಭೆ ಮಂಡನೆ ಮಾಡದೆ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡದೇ ಇರೋದ್ರಿಂದ ದಯವಿಟ್ಟು ಇನ್ನು ಮುಂದೆ ಬರ್ತಕ್ಕಂಥ ಸರ್ಕಾರಗಳು ದಲಿತರ ಏಳಿಗೆಯಾಗಿ ಶ್ರಮಿಸಬೇಕು ಅಂತ ಹೇಳಿ ನಾನು ಇಂದ 2 ಮಾತು ಮುಗಿಸ್ತೀನಿ. ಕಳೆದ 5 ವರ್ಷದಿಂದ BJP ಸರ್ಕಾರದಲ್ಲಿ ಹಲವು ನ್ಯೂನತೆಗಳನ್ನು ನಾವು ಕಂಡುಕೊಳ್ತಾ ಬಂದಿದ್ದೀವಿ. ಅದರಲ್ಲಿ ಮುಖ್ಯವಾಗಿ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಸತತ 3 ಬಾರಿ GM ಸಿದ್ದೇಶ್ ಅವರು ಸಂಸದರಾಗಿ ಆಯ್ಕೆಯಾಗಿದ್ದಾರೆ. ಆದರೆ ಅವರ ಕೊಡುಗೆಗಳು ಮಾತ್ರ ಗ್ರಾಮೀಣ ಮಟ್ಟದಲ್ಲಿ ಅಥವಾ ಕಟ್ಟಕಡೆಯ ಸಮುದಾಯಕ್ಕೆ ತಲುಪುವಲ್ಲಿ ತುಂಬ ವಿಳಂಬವಾಗ್ತಿದೆ.
ಬರೀ ಮೋದಿ ನೋಡಿ ಓಟ್ ಹಾಕ್ರಿ, ಮೋದಿ ನೋಡಿ ಓಟ್ ಹಾಕ್ರಿ ಅಂತಾರ. ಕೇವಲ ಮೋದಿ ಬಂದು ಇಲ್ಲಿ ಕೆಲಸ ಮಾಡೋಕ್ಕಾಗಲ್ಲ. ಇವತ್ತು BJP ಸರ್ಕಾರ ಏನಾಗೈತಪ್ಪ ಅಂದರೆ ಕೇವಲ ದೊಡ್ಡ ದೊಡ್ಡ ಕೈಗಾರಿಕೆ ಉದ್ಯಮಿಗಳಿಗೆ, ದೊಡ್ಡ ದೊಡ್ಡ ಒಂದು ಉಳ್ಳವರಿಗೆ ಮಾತ್ರ BJP ಸರ್ಕಾರ ಅನ್ನುವ ಮಟ್ಟದಲ್ಲಿ ಇವತ್ತು ದೇಶ ನಿರ್ಮಿತವಾಗಿದೆ. ಇವತ್ತು ಹೇಳ್ಬೇಕಪ್ಪ ಅಂದರೆ ಜನಗಳಿಗೆ ಅವರ ಯಾವ ಯೋಜನೆಗಳು ತಲುಪುವಂಥ ಮಟ್ಟದಲ್ಲಿ ಆಗ್ತಾ ಇಲ್ಲ. ಭಾಳ ಇದು ಒಂದು ದುಃಖಕರ ವಿಚಾರ. ಈಗ 5 ವರ್ಷದ ಸಾಧನೆಯಲ್ಲಿ ಮೋದಿ ಸರ್ಕಾರದವ್ರದ್ದು ಶೂನ್ಯ. ಅವ್ರಿಗೆ ಓಟ್ ಕೇಳೋಕ್ಕೆ ಯಾವ ನೈತಿಕ ಹಕ್ಕನೇ ಇಲ್ಲ. ಇವತ್ತೇನಪ್ಪ ಅಂದರೆ ಕೇವಲ ಇದು ಒಂದು ಸರ್ಜಿಕಲ್ ಸ್ಟ್ರೈಕ್, ಪುಲ್ವಾಮಾ ದಾಳಿ ಅದನ್ನೊಂದು ಇಟ್ಕೊಂಡೆ ಇವತ್ತು ಒಂದು ಜನಗಳ ಮುಂದೆ ಓಟ್ ಕೇಳಕ್ಕೆ ಒಂದು ಮುಂದೆ ಬರ್ತಾ ಇದ್ದಾರೆ. ಜನಗಳು ಪ್ರಜ್ಞಾವಂತರಾಗಿ ಯಾವ ನಾಯಕನನ್ನ ಹೇಗೆ ಆಯ್ಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ದೇಶದ ಬಗ್ಗೆ ಚಿಂತನೆ ಮಾಡಿ ಒಳ್ಳೆ ನಾಯಕರನ್ನ ಆಯ್ಕೆ ಮಾಡಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಹರಿಹರದಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ಸಂಸದರು 3 ಬಾರಿ ಸಂಸದರಾದರೂ ಕೂಡ ಯಾವುದೇ ಹೇಳಿಕೊಳ್ಳುವಂಥ ಕೆಲಸ ಕಾರ್ಯಗಳನ್ನು ಆಗಿಲ್ಲ. ಸರ್, ಹರಿಹರದಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ನಗರ ಸಭೆಯಲ್ಲಿ ಓಡಿಕೊಳ್ಳುವ ವಾತಾವರಣ, ಅಂದರೆ ಹೊಂದಾಣಿಕೆ ವಾತಾವರಣ. ನಾನು ಕಾಂಗ್ರೆಸ್ನ ಅಧಿಕಾರದಲ್ಲಿದ್ದರೆ BJP ಏನೂ ಕೇಳಂಗಿಲ್ಲ, JDS ಅವ್ರು ಕೇಳಂಗಿಲ್ಲ, JDS ಅಧಿಕಾರದಲ್ಲಿದ್ದರೆ ಕಾಂಗ್ರೆಸ್ನವರು BJP ಅವರು ಕೇಳಂಗಿಲ್ಲ. ಆ ರೀತಿಯಾಗಿ BJP ಅಧಿಕಾರದಾಗಿದ್ದರೆ ಇವರಿಬ್ಬರು ಕೇಳಂಗಿಲ್ಲ. ಹಂಗಾಗಿ ಯಾವುದೇ ಅಭಿವೃದ್ಧಿ ಕಾರ್ಯಗಳು ಎಲ್ಲ ಕುಂಠಿತ ಆಗಿದ್ದವು. ಇಲ್ಲಿ ಹೊಳಿ ದಂಡೆಗೆ ನಾವು ಹರಿಹರ ಇದ್ರೂ ಕೂಡ ಕುಡಿಯೋಕೆ ಇನ್ನೊಂದು ತಿಂಗಳು 1.5 ತಿಂಗಳು ಹೋದರೆ ಕುಡಿಯೋಕೆ ನೀರಿಲ್ಲ. ಅಗಸನಕಟ್ಟೆ ಕೆರೆ ಅಂತ ಹೇಳ್ತಾರೆ, ಚುನಾವಣೆ ಬಂದಾಗ ಅಗಸನಕಟ್ಟೆ ಕೆರೆ ಅಂತ ಹೇಳ್ತಾರೆ ಹೊರತು ಚುನಾವಣೆ ಮುಗಿದ ಮೇಲೆ ಅದ್ರ ಬಗ್ಗೆ ಯಾರು ಪ್ರಸ್ತಾಪ ಮಾಡಂಗಿಲ್ಲ. ಭಾಳ ಹೋರಾಟಗಳು ಆದರೂ ಕೂಡ ಇವತ್ತಿಗೆ ನಮಗೆ ಕುಡಿಯೋಕೆ ನೀರಿಲ್ಲ. ಅದೇ ದಾವಣಗೆರೆಯಲ್ಲಿ ಎಷ್ಟು ಕೆರೆ ಅಭಿವೃದ್ಧಿ ಮಾಡಿದ್ದಾರೆ. ಅದು ಇಲ್ಲಿ ಇರೋದು ಒಂದು ಕೆರೆ ಇದೆ, ದಾವಣಗೆರೆ ಸೇರಿದ್ದು ಅಂತಾರೆ. ನಾವು ಲೋಕಸಭೆಗೆ ನಾವು ಕಾಂಗ್ರೆಸ್ ಮತ್ತು BJPಗೆ ಇಬ್ಬರಿಗೂ ದಾವಣಗೆರೆಗೆ ಓಟ್ ಹಾಕ್ತೀವಿ. ಆದರೆ ಇಲ್ಲಿವರೆಗೂ ಆ ಕೆರೆನ ಅಗಸನಕಟ್ಟೆ ಕೆರೆನ ಬಿಟ್ಕೊಟ್ಟಿದಾರ, ದಾವಣಗೆರೆಗೆ ಅದನ್ನು ಅಭಿವೃದ್ಧಿ ಮಾಡಿದಾರ. ಇವತ್ತು ಕುಡಿಯೋ ನೀರಿಗೆ ಹರಿಹರಕ್ಕೆ ಯಾಕೆ ಓಟ್ ಹಾಕ್ಬೇಕು ಇವರಿಬ್ಬರಿಗೆ ನಾವು ಅಂತ? GM ಸಿದ್ದೇಶ್ವರರಿಗೆ ಯಾಕೆ ಹಾಕ್ಬೇಕು ಮತ್ತು SS ಮಲ್ಲಿಕಾರ್ಜುನವ್ರಿಗೆ ಯಾಕೆ ಹಾಕ್ಬೇಕು? ಇಂಥ ಪರಿಸ್ಥಿತಿ ಇರೋದ್ರಿಂದ ಈ ಇಬ್ಬರು ಕ್ಯಾಂಡಿಡೇಟ್ಗೂ ಕೂಡ ನಾವು ಈ ಬಾರಿ ವಿರೋಧ ಮಾಡಬೇಕು. ಹರಿಹರದವರು ಇವ್ರಿಗೆ ಯಾರಿಗೂ ಕೂಡ ಇಬ್ಬರಿಗೂ ಓಟ್ ಹಾಕ್ಬಾರ್ದು. ಇವತ್ತು BJP ಅವರು ಅದಾರ, ಅವರು ಹೋಗಿ ಸಿದ್ದಣ್ಣವರಿಗಾಗಲಿ ಇವು ಕಾಂಗ್ರೆಸ್ ಅವರು ಮಲ್ಲಿಕಾರ್ಜುನ ಅವರಿಗಾಗಲಿ ಹೇಳಿ ಅಗಸನಕಟ್ಟೆ ಕೆರೆ ಅಭಿವೃದ್ಧಿ ಮಾಡಿಸೋ ಕೆಲಸ ಮಾಡಬೇಕು. ಕೇಳ್ರಪ್ಪ ಕೇಳ್ರಿಗೆ ಮೊದಲನೇದಾಗಿ ನಾನು ಸ್ವಾಗತವನ್ನು ಕೋರ್ತೇನೆ. ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಸನ್ಮಾನ್ಯ ಶ್ರೀ GM ಸಿದ್ದೇಶಣ್ಣವರು ನಮ್ಮ ಹರಿಹರ ಕ್ಷೇತ್ರಕ್ಕೆ ಸಾಕಷ್ಟು ಅನುದಾನವನ್ನು ಕೊಟ್ಟಿದ್ದಾರೆ. 10,000 ಕೋಟಿ ಈ ಒಂದು ಹರಿಹರ ತಾಲೂಕಿಗೆ ಅನುದಾನ ತಂದು ಕೊಟ್ಟಿದ್ದಾರೆ. ಈಗ ಫ್ಲೈಓವರ್ ಕೂಡ ಆಗ್ತಾ ಇದೆ. ಹಾಗೂ ಇಲ್ಲಿ ಒಂದು ಕಾರ್ಖಾನೆ ಕೂಡ, 2 ಕಾರ್ಖಾನೆಗಳು ಕೂಡ ಸನ್ಮಾನ್ಯ ಶ್ರೀ GM ಸಿದ್ದೇಶಣ್ಣನವರು ಈ ಒಂದು ನಮ್ಮ ಹರಿಹರ ತಾಲೂಕಿಗೆ ಅವರು ಅನುದಾನ ನೀಡ್ತಾ ಇದ್ದಾರೆ. ಮತ್ತು ಈ ಹಿಂದೆ ನಮ್ಮ ಹರಿಹರ ನಗರದಲ್ಲಿ ನೀರಿನ ತೊಂದರೆ ಭಾಳ ಆಗಿತ್ತು. ಎಲ್ಲ ವಾರ್ಡ್ಗಳಲ್ಲೂ ಭಾಳ ತೊಂದರೆ ಆಗಿತ್ತು ನೀರಿಂದು. ಹಾಗಾಗಿ ನಮ್ಮ GM ಸಿದ್ದೇಶಣ್ಣನವರು ಹೋಗಿ ನಾವು ಕೇಳಿದ್ದಕ್ಕೆ ನೀರಿನ ತೊಂದರೆ ಭಾಳ ಇದೆ, ನೀವು ಬೋರ್ ಮುಖಾಂತರ ನಮಗೆ ನೀರು ಕೊಡಬೇಕು ಅಂತ ಹೇಳಿದ್ದಕ್ಕೆ ಈ ನಮ್ಮ ಹರಿಹರ ನಗರದಲ್ಲಿ 10 ಬೋರ್ಗಳು ಅವರು ಕೂಡಲೇ ನಮಗೆ ಸ್ಯಾಂಕ್ಷನ್ ಮಾಡಿದ್ರು. 10 ಬೋರಲ್ಲಿ 9 ಬೋರ್ ನಮಗೆ ಸಾಕಷ್ಟು ನೀರು ತಂದುಕೊಂಡು ಈ ಒಂದು 9 ಬೋರ್ಗಳಲ್ಲಿ ತುಂಬ ಒಳ್ಳೆ ನೀರು ಈಗೂ ಕೂಡ ನೀರು ಬರ್ತಾ ಇದೆ. GM ಸಿದ್ದೇಶಣ್ಣವರು ಈ ಹಿಂದೆ 3 ಬಾರಿ ಆಯ್ಕೆ ಆಗಿದ್ದಾರೆ. ಯಾಕಂದರೆ 3 ಬಾರಿ ಆಯ್ಕೆ ಯಾಕೆ ಆಗಿದ್ದಾರೆ ಅಂದರೆ ಸಾಕಷ್ಟು ಕೆಲಸ ಕೂಡ ಮಾಡಿದ್ದಾರೆ. ಜನಸಾಮಾನ್ಯರಿಗೂ ಅವರು ಸಿಗ್ತಾರೆ. ಯಾಕಂದರೆ ಈ ಕೆಲವೊಬ್ಬರು ನಾಯಕರು ಇರ್ತಾರೆ, ಜನಸಾಮಾನ್ಯರು ಸಿಗೋದೇ ಇಲ್ಲ ಅವರು. ನಮ್ಮ GM ಸಿದ್ದೇಶಣ್ಣ ಹಂಗಿಲ್ಲ, ಒಬ್ಬ ಸಾಮಾನ್ಯ ವ್ಯಕ್ತಿ ಹೋದರೂ ಕೂಡ ಅವರಿಗೆ ಬರ ಮಾಡ್ಕೊಂಡು ಅವರ ಕಷ್ಟ ಸುಖಗಳಿಗೆ ಭಾಗಿಯಾಗ್ತಾರೆ. ಅಂಥ ಒಬ್ಬ ನಾಯಕರಿಗೆ ಮತ್ತೊಮ್ಮೆ ನಾವು ಆಯ್ಕೆ ಮಾಡ್ತೀವಿ. ಆಯ್ಕೆ ಮಾಡೋದ್ರ ಮೂಲಕ ಮತ್ತೆ ನಮ್ಮ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರ ಕೈ ಬಲಪಡಿಸಿ ಈ ದೇಶದ ಅಭಿವೃದ್ಧಿಗೆ ನಾವು ಅವರಿಗೆ ಕೈ ಜೋಡಿಸ್ತೀವಿ ಅಂತ ಹೇಳ್ತೀವಿ. ಮತ್ತೊಮ್ಮೆ ಮೋದಿ, ಮತ್ತೊಮ್ಮೆ GM ಸಿದ್ದೇಶಣ್ಣ. ನ್ಯೂಸ್ 18 ಕನ್ನಡದ ವೀಕ್ಷಕರೇ ನೋಡಿದ್ರಲ್ಲ, ಕೇಳ್ರಪ್ಪ ಕೇಳಿ ಹರಿಹರ ಕ್ಷೇತ್ರದ ಜನತೆ ಯಾವ ರೀತಿ ಪ್ರತಿಕ್ರಿಯೆ ಇದೆ ಅಂತೇಳಿ. ಇಲ್ಲಿ ಈಗ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಅಭ್ಯರ್ಥಿಗಳಿಂದ ಕೆಲವು ಗೊಂದಲ ಇರೋದ್ರಿಂದ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಅಂತ ಹೇಳ್ಬೋದು. ಕೇಳ್ರಪ್ಪ ಕೇಳಿ, ಜಾಲ ನಮ್ಮದು, ಬಲ ನಿಮ್ಮದು.